ಕರಾವಳಿ ಸಿನಿಮಾ ಟ್ರೇಲರ್ ಲಾಂಚ್ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅನ್ನೋದರ ಮಾಹಿತಿ ಲಭ್ಯವಾಗ್ತಾ ಇದೆ. ಟ್ರೇಲರ್ ಅನ್ನ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳಿಂದ ಕಿರಿಕಾಗಿದೆ. ಸಿನಿಮಾದಲ್ಲಿ ಪ್ರಜ್ವಲ್ ಧ್ವನಿ ಯಾಕಿಲ್ಲ ಅಂತ ಹೇಳಿ ಅಭಿಮಾನಿಗಳು ಗರಂ ಆಗಿದ್ದಾರೆ. ಪ್ರೆಸ್ ಮೀಟ್ಗೆ ಹಾಜರಾಗಿಲ್ಲ ನಟ ಪ್ರಜ್ವಲ್ ದೇವರಾಜ್ ಯಾಕೆ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಹಾಗೂ ಸಿನಿಮಾ ತಂಡದ ನಡುವೆ ವಾಕ್ ಸಮರ ನಡೆದಿದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಅಭಿಮಾನಿಗಳು ಯಾವ ರೀತಿಯಾಗಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪ್ರಜ್ವಲ್ ಧ್ವನಿ ಯಾಕೆ ಡಬ್ಬಿಂಗ್ ಮಾಡಿದ್ದೀರಿ ಅಂತ ಹೇಳಿ ಕಿರಿಕನ್ನ ಮಾಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಯಾಕೆ ಬರಲಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಕರಾವಳಿ ಸಿನಿಮಾ ಡೈರೆಕ್ಟರ್ ಗುರುದತ್ತ ಗಾಣಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ತಂಡದ ವಿರುದ್ಧ ಅಭಿಮಾನಿಗಳು ಇದೀಗ ಮುಗಿಬಿದ್ದಿದ್ದಾರೆ. ಕರಾವಳಿ ಸಿನಿಮಾ ಟ್ರೇಲರ್ ಲಾಂಚ್ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ. ಸಿನಿಮಾದಲ್ಲಿ ಪ್ರಜ್ವಲ್ ಧ್ವನಿ ಇಲ್ಲ, ಯಾಕೆ ಟ್ರೇಲರ್ ನೋಡೋದಕ್ಕೂ ಕೂಡ ಬಂದಿಲ್ಲ ಪ್ರಜ್ವಲ್ ಯಾಕೆ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ನಟನೆ ಏನೋ ಮಾಡಿದ್ದಾರೆ, ನಿಮ್ಮಲ್ಲಿ ಸಮಸ್ಯೆಗಳು ಏನಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಭಿಮಾನಿಗಳಿಗೆ. ಪ್ರಜ್ವಲ್ ಅವರು ಬರಬೇಕು, ಪ್ರಜ್ವಲ್ ಅವರನ್ನ ನೇರವಾಗಿ ನೋಡಬೇಕು ಅನ್ನೋದು ಕೂಡ ಅಭಿಮಾನಿಗಳ ಆಸೆಯೂ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಟ್ರೇಲರ್ ಲಾಂಚ್ ಆಗುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ದೇವರಾಜ್ ಅವರನ್ನ ನೋಡಬಹುದಲ್ವಾ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಸೊ ಹಾಗಾಗಿ ಹಣ ಕೊಟ್ಟು ಈ ಒಂದು ಟ್ರೇಲರ್ ಅನ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸಿನಿಮಾದಲ್ಲಿ ಅಭಿಮಾನಿ ಈ ಒಂದು ಸಿನಿಮಾದಲ್ಲಿ ಒಂದ್ ಕಡೆ ಅಭಿನಯಿಸಿದ್ದಾರೆ ಪ್ರಜ್ವಲ್ ಅವರು. ಬಟ್ ಆದ್ರೆ ಅವರ ಧ್ವನಿ ಯಾಕಿಲ್ಲ, ಅವರ ಧ್ವನಿಗೆ ಏನ್ ಸಮಸ್ಯೆ ಯಾಕಿತ್ತು? ಸಿನಿಮಾ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ. ಅದಾದ ನಂತರ ಏನು ಹೆಚ್ಚು ಕಡಿಮೆ ಆಯಿತು? ಈಗ ಪ್ರಜ್ವಲ್ ಅವರ ಧ್ವನಿಯನ್ನ ನೀವು ಯಾಕೆ ಇಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಪಾತ್ರಕ್ಕೆ ಪ್ರಜ್ವಲ್ ಅವರ ಧ್ವನಿ ಸೆಟ್ ಆಗ್ಲಿಲ್ವಾ? ಸೆಟ್ ಆದ್ರೂ ಕೂಡ ನೀವು ಯಾಕೆ ಅವರ ವಾಯ್ಸ್ ಅನ್ನ ರಿಮೂವ್ ಮಾಡಿ ಬೇರೆಯವರ ಧ್ವನಿಯನ್ನ ನೀವು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವರ ಧ್ವನಿ ಸಿನಿಮಾ, ಮತ್ತೆ ಅವರನ್ನ ಆ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಅವರ ಪಾತ್ರದ ಜೊತೆಗೆ ಅವರ ವಾಯ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅವರ ಧ್ವನಿ ಯಾಕೆ ಇಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡುವಂತಹ ಕೆಲಸಗಳು ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಟ್ರೇಲರ್ ಲಾಂಚ್ ಆಗುವಂತಹ ಸಂದರ್ಭದಲ್ಲಿ ಒಬ್ಬ ಸಿನಿಮಾದ ಹೀರೋ ಅಲ್ಲಿ ಇರಬೇಕಾದಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಸಿನಿಮಾಗೆ ಹೆಚ್ಚು ಯಾವ ರೀತಿಯಾಗಿ ಅಭಿಮಾನಿಗಳು ಬರ್ತಾರೆ ಬರಲ್ಲ ಅನ್ನೋದು ಕೂಡ ಪ್ರಾಮುಖ್ಯತೆ ಕೂಡ ಇರುತ್ತೆ. ಸೊ ಅವರ ಸಿನಿಮಾಕ್ಕೆ ಅವರೇ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹುಷಾರಿರ್ಲಿಲ್ವಾ? ಹುಷಾರಿಲ್ದೇನೆ ಅವರು ಬಂದಿಲ್ವಾ? ಏನಾದರೂ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಅದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ನೀವು ಟ್ರೇಲರ್ ಅನ್ನ ಲಾಂಚ್ ಮಾಡಬಹುದಾಗಿತ್ತು. ಹೊಂದಾಣಿಕೆಯಿಂದ ಹೋಗಬೇಕು. ಪ್ರತಿ ಬಾರಿಯೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಂದಾಣಿಕೆಗಳು ತೀರಾ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿ ಅದಕ್ಕೆ ಪೂರಕ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಕರಾವಳಿ ಸಿನಿಮಾದ ಎಕ್ಸಾಂಪಲ್ ಅಂತ ಕಾಣ ಸಿಗ್ತಾ ಇದೆ. ಯಾಕೆ ಬಂದಿಲ್ಲ ಅವರು? ಎಲ್ಲಾದರೂ ಬೇರೆ ಹೊರಗಡೆ ಹೋಗಿದ್ದಾರಾ? ಸಾಮಾನ್ಯವಾಗಿ ಅವರ ಸಿನಿಮಾದ ಟ್ರೇಲರ್ ಲಾಂಚ್ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಬಿಡು ಮಾಡಿಕೊಳ್ಳುವಂತಹ ಕೆಲಸವನ್ನ ಹೀರೋಗಳು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಆದರೆ ಯಾಕೆ ಪ್ರಜ್ವಲ್ ಅವರು ಬಂದಿಲ್ಲ, ಅವರ ಧ್ವನಿ ಯಾಕಿಲ್ಲ ಸಿನಿಮಾದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್
ಏನ್ ಕಳ್ಸಿ ನಿಮ್ಗೆ ಪ್ರಜ್ವಲ್ ಆಗಿಲ್ಲ. ಪ್ರಜ್ವಲ್ ನಮ್ಮ ಕೈ ಬರೀ ಬರೀ ಯಾರೋ ಮಾತಾಡ್ತಾರೆ ಪ್ರಜ್ವಲ್ ಏನ್ ಕಳ್ಸಿದಾರ? ಪ್ರಜ್ವಲ್ ಏನ್ ಕಳ್ಸಿ